ಕಾಂತ ಮಮ್ಮಿ, ಈ ಮನೆ ಸೊಸೆ ಆಗ್ತಾರ್ತೀನಿ ಅಂತ ನೀವ್ ಹೇಳಿದ್ರಿ ತಾನೆ, ಹೇಳಿ. ಮೆಲ್ಲಕ್ ಮಾತಾಡವಾ ತಾಯಿ, ನಿಂದ ಅಮ್ಮಯ್ಯ ಅಂತೀನಿ. ಎಲ್ಲ ನಿಮ್ಮ ಅವ್ವನ್ ಬಾಯಿ ಇಟ್ಕೊಂಡ್ಬಿಟ್ಟಿದ್ಯಲ್ಲಮ್ಮ. ಈ ವಿಷಯ ಏನಾದ್ರೂ ಶ್ರಾವಣಿಗೆ ಗೊತ್ತಾಯ್ತು ಅಂದ್ರೆ ಏನ್ ಕಾಂತ ಮಮ್ಮಿ ಗೊತ್ತಾದ್ರೆ? ನಾನಿದ್ದೀನಿ ನಿಮ್ ಪರ ಅಂತ ಹೇಳ್ತಿಲ್ವಾ? ನೀವ್ ಯಾಕೆ ಇಷ್ಟೊಂದು ಭಯ ಪಡ್ತಿದ್ದೀರಾ? ನೋಡಿ ಕಾಂತ ಮಮ್ಮಿ, ನೀವ್ ಯಾವತ್ತಿದ್ರು ನನ್ ಪಾರ್ಟಿನೇ, ನೀವ್ ಯಾವತ್ತಿದ್ರು ನನಗೆ ಸಪೋರ್ಟ್ ಮಾಡ್ಬೇಕು. ನೀವ್ ಆಸೆ ಪಟ್ಟ ಹಾಗೆ ನಾನು ನಿಮ್ಗೆ ಒಂದ್ ಮನೆ ಬರ್ಸ್ಕೊಡೋದಂತೂ ಗ್ಯಾರಂಟಿ. ಆದ್ರೆ ಅದಕ್ಕಿಂತ ಮುಂಚೆ ಸುಬ್ಬು ನನಗ್ ಸಿಗ್ಬೇಕು, ಸಿಗೋ ತರ ನೀವ್ ಮಾಡ್ಬೇಕು. ಹೇಳಿ ಕಾಂತ ಮಮ್ಮಿ, ಸುಬ್ಬು ನನಗ್ ಸಿಗೋ ಹಾಗೆ ಮಾಡ್ತೀರಾ ತಾನೆ? ಮನೆಯಿಂದನೇ ಒಂದು ಛತ್ರಿ ತಂದಿದ್ರೆ ಹಿಂಗೆ ಹಿಡ್ಕೊಂಡು ಕೂರ್ಬೋದಿತ್ತು. ಸುಂದರನ ಬ್ಯೂಟಿ ಎಲ್ಲ ಟ್ಯಾನ್ ಆಗಿ ಹೋಗುತ್ತೆ. ಬಿಸಿಲು ಅಂದರೆ ಬಿಸಿಲು. ಹಲೋ, ಇವನು ಸುಬ್ಬು ಬಾವ ಸುಂದರ ಅಲ್ವಾ? ಇವನು ಯಾಕೆ ಇಲ್ಲಿಗೆ ಬಂದಿದ್ದಾನೆ? ರೆಡಿ ಆಗಿದೆಯಾ? ನನಗೆ ಹೊರಟು ಬರ್ಬೋದು ಹಾಗಾದ್ರೆ? ಪಾಸ್ 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 ದುಡ್ಡು ಬೀಳಿಸ್ಕೊಂಡು ಹೋಗ್ತಾ ಇದ್ರಿ. ನೀವು ಸುಬ್ಬು ಬಾವ ಸುಂದರ ಅಲ್ವಾ? ಹೌದು, ನಾನೇ ದುಡ್ಡನ್ನ ಬೀಳಿಸ್ಕೊಂಡು ಹೋಗ್ತಾ ಇದ್ರಿ. ತಗೊಳ್ಳಿ ಇಟ್ಕೊಳ್ಳಿ. ಮಾಮ್ ಹೇಳ್ತಿದ್ದು ಇವನ್ ಬಗ್ಗೆನೇ ಅಲ್ವಾ? ಇವನು ಇಲ್ಲಾಕೆ ಬಂದಿಯಾನೆ? ಮಾಮ್ ಏನಾದರೂ ಕರ್ಸಿರ್ಬೋದಾ? ಅಲ್ಲ, ಏನೋ ನನ್ನಂಥ ಒಳ್ಳೆಯವನು, ನಿಯತ್ತಿರೋನು, ಕಂಡವ್ರ ದುಡ್ಡನ್ನ ಕಸ ಅಂತ ಹೇಳಿ ತಿಳ್ಕೊಳ್ಳೋ ನನ್ನಂಥ ಒಂದು ಕೈಗೆ ದುಡ್ಡು ಸಿಕ್ಕಿದ್ದಕ್ಕೆ ಸರಿ ಹೋಯ್ತು. ಬೇರೆ ಯಾರ ಕೈದಾರ ಸಿಕ್ಕಿದ್ರೆ ಜೇಬ್ಗೆ ಹಾಕೊಂಡು ಹೋಗ್ಬಿಡ್ತಿರ್ಲಿಲ್ವಾ? ಥ್ಯಾಂಕ್ಸ್, ನಂಗೆ ಗೊತ್ತಾಗ್ಲಿಲ್ಲ. ಎಲ್ಲಿ ಗೊತ್ತಾಗತ್ತೆ ಬಿಡಿ. ನೂರಾರು ಮಾವನನ್ನು ಬಿಡುವಂಥ ಮಾವಿನ ಮರದಲ್ಲಿ ಒಂದು ಎಲೆ ಏನಾರ ಉಳಿದ್ರೆ ಅದಕ್ಕೇನಾರ ನಷ್ಟ ಆಗತ್ತಾ? ಏನಿಲ್ಲ. ಆ ಥರ ನೀವು ಕೋಟ್ಯಾಧೀಶ್ವರರು, ನಿಮಗೆ ಈ ಥರ 6 ಕಾಸು 3 ಕಾಸು ಬಿದ್ದರೆ ಎಲ್ಲಿ ಗೊತ್ತಾಗತ್ತೆ ಹೇಳಿ? ನನಗೆ ನಿಮ್ಮ ನೀಯೇ ತುಂಬಾ ಇಷ್ಟ ಆಯ್ತು. ನನಗೂ ಅದೇ ತಾನೇ ಬೇಕಾಗಿದ್ದು. ನೋಡಿ, ಈ ಥರ ಚಿಲ್ಲರೆ ಕಾಸಿಗೆಲ್ಲ ಆಸೆ ಪಡೋ ಮನುಷ್ಯನೇ ಅಲ್ಲ ನಾನು. ಆದರೂ ನೀವು ಬೇಜಾರು ಮಾಡ್ಕೋತೀರಾ, ನೊಂದ್ಕೋತೀರಾ ಅಂತ ನಾನು ತಗೋತಾ ಇದ್ದೀನಿ. ಫಸ್ಟ್ ಟೈಮು ನೀವು ನನಗೆ ಈ ಥರ ಟಿಪ್ಸ್ ಕೊಡ್ತಾ ಇರೋದಲ್ವಾ? ಥ್ಯಾಂಕ್ ಯು. ಥ್ಯಾಂಕ್ ಯು. ಇವೆಲ್ಲ ಒರಿಜಿನಲ್ ನೋಟ್ ತಾನೆ? 1 2 3 4 5 6 ಒಂದು ವಾರದ ಕ್ವಾರ್ಟರ್ ಕಾಸಾಯಿತು. ಇವನು ನಿಜವಾಗ್ಲೂ ಛತ್ರಿನೇ. ನನ್ನ ಕೆಲಸಗಳಿಗೆ ಉಪಯೋಗಿಸ್ಕೊಳ್ಳೋಕೆ ಇವನು ಪರ್ಫೆಕ್ಟ್. ಕಾಸು ಕೊಟ್ರೆ ಕಾಗೆನ ಗೂಬೆ ಮಾಡ್ತಾನೆ, ಗೂಬೆನ ಗೊಂಬೆ ಮಾಡ್ತಾನೆ. ಇಂಥವನೇ ಬೇಕಾಗಿರೋದು. ಆದ್ರೆ ಇವನು ನಮ್ಮನೆಗೆ ಯಾಕೆ ಬಂದಿದ್ದಾನೆ ಅಂತ ತಿಳ್ಕೊಬೇಕಲ್ಲ. ಯಾರು ನೋಡಿಲ್ಲಪ್ಪ ಸದ್ಯ. ಹೇಳಿ ಕಾಂತ ಮಮ್ಮಿ, ಮಾತಾಡಿ. ನೀವ್ ನನ್ ಜೊತೆ ಕೈ ಜೋಡಿಸ್ತೀರ ತಾನೆ? ನಾವಿಬ್ರು ಸೇರ್ಕೊಂಡು ಆ ಶ್ರಾವಣಿ ನೆಮ್ಮದಿನ ಹಾಳು ಮಾಡ್ಬೇಕು. ಸುಬ್ಬುನ ನಾನು ಪಡ್ಕೋಬೇಕು, ಈ ಮನೆಗೆ ಸೊಸೆಯಾಗಿ ಬರ್ಬೇಕು. ಅದಕ್ಕೆ ನಿಮ್ ಸಹಾಯ ಬೇಕು. ಮಾಡ್ತೀರಾ ತಾನೆ? ಹೇಳಿ. ಏನ್ ಮಾಡ್ಲಿ ಒಟ್ಟೊಟ್ಟಿಗೆ 2 ಆಫರ್ ಬರ್ತಿದೆಯಲ್ಲ. ಶ್ರೀವಲಿಗೆ ಜೈ ಅಂದ್ಬಿಡ್ಲಾ? ಇಲ್ಲ, ನಾನೇನಾದ್ರೂ ಇವಳ ಕಡೆ ಇದ್ದೆ ಇವಳಿಂದ ಸಿಗೋದು ನನಗೆ ಒಂದು 20-30 ಮನೆ ಅಷ್ಟೇ. ಆದ್ರೆ ಈಗ ಶ್ರಾವಣಿ ಹತ್ರ ಇರೋದು 360 ಕೋಟಿ. ಹರ್ಷದ ಕೂಳ್ಗೋಸ್ಕರ ವರ್ಷದ ಕೂಳನ್ನ ಕಳ್ಕೊಳಕ್ಕಾಗತ್ತೆಯೇ? ಅದು ಅಲ್ಲದೆ ಶ್ರಾವಣಿ ವಿರುದ್ಧ ನಾನು ಏನಾದರೂ ನಿಲ್ತೀನಿ ಅಂದರೆ ನಾಳೆ ದಿನ ಕಂಬಿ ಹಿಂದೆ ನಿಲ್ಬೇಕಾಗುತ್ತೆ. ಕಾಂತ ಮಮ್ಮಿ ಮಾತಾಡಿ. ಸುಬ್ಬು ಯಾವತ್ತಿದ್ರು ನನ್ನವನೇ ತಾನೆ. ಏಯ್, ಏನೇ ಮಾತಾಡ್ತಿದ್ಯಾ ನೀನು? ನಮ್ಮ ಕಾರ್ತಿಕೇಯ ಹೆಂಗೆ ನಿನ್ನವನಾಗ್ತಾನೆ? ನಮ್ಮ ಸುಬ್ರಹ್ಮಣ್ಯ ಇರದೆ ಶ್ರಾವಣಿ ಮೇಡಮರ್ಗೋಸ್ಕರ.
ಈ ಶ್ರಾವಣಿ ಸುಬ್ರಹ್ಮಣ್ಯ ಇಬ್ರು ಗಂಡ ಹೆಂಡ್ತಿರು. ಶ್ರಾವಣಿ ಮೇಡಮ್ ಅವರು ನಮ್ಮ ಮನೆಗೆ ಸೇರೊತ್ತು ಬಲಗಾಲಿಟ್ಟು ಮನೆ ಒಳಗ್ ಬಂದಿರೋರು. ಅವರೇ ಈ ಮನೆ ಸೊಸೆ, ಅವರು ಈ ಮನೆ ದೇವತೆ. ದೇವತೆಗೆ ಮೋಸ ಮಾಡಿ ಬದುಕಕ್ಕಾಗತ್ತೇನೆ? ತಪ್ಪು 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 ತಪ್ಪು. ಕಾಂತ ಮಮ್ಮಿ ಏನ್ ಮಾತಾಡ್ತಿದ್ದೀರಾ? ಇದೆಲ್ಲ ನೀವ್ ಆಡ್ತಿರೋ ಮಾತಾ? ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಏಯ್, ಯಾರ ಹತ್ರ ಮಾತಾಡ್ತಿದ್ಯಾ? ನನಗೆ ಯಾಕೆ ತಲೆ ಕೆಡುತ್ತೆ? ತಲೆ ಕೆಟ್ಟಿರೋದು ನಿನಗೆ. ನಮ್ಮ ಕಾರ್ತಿಕೇಯ ಮತ್ತೆ ಶ್ರಾವಣಿ ಮೇಡಮ್ ಅವರು ಇಬ್ರು ಮದುವೆ ಮಾಡ್ಕೊಂಡಿದ್ದಾರೆ. ಆಮೇಲೆ ನೀನೇ ವಿಷಯ ಹೇಳಿದಲ್ಲ ನನಗೆ, ಅವರಿಬ್ಬರದು ಮದುವೆ ಸರ್ಟಿಫಿಕೇಟು ಕೂಡ ಬಂದುಬಿಟ್ಟಿದೆ. ಅಂಥದ್ರಲ್ಲಿ ನೀನು ಬಂದು ಸುಬ್ಬು ಬೇಕು ಅಂದರೆ ಅವನೇನು ಶೆಟ್ರಂಗಡಿಯಲ್ಲಿ ಇಟ್ಟಿರ್ತಾರಲ್ಲ ಬೋಟಿ ಪ್ಯಾಕೆಟು, ಅದಾ? ಹುಚ್ಚು ಹುಡುಗಿ ನೀನು, ಹೋಗ. ಹೌದು, ನನಗ್ ಹುಚ್ಚ ಹಿಡ್ದಿದೆ. ಹುಚ್ಚಲ್ಲ, ನನಗೆ ಹಠನೂ ಇದೆ, ದ್ವೇಷನೂ ಇದೆ. ಅದನ್ನೆಲ್ಲ ನಾನು ಸಾಧಿಸ್ದೆ ಬಿಡೋಳಲ್ಲ. ನೀವಲ್ಲ, ನಿಮ್ಮಂತವ್ರು 100 ಜನ ಬಂದ್ರು ಸುಬ್ಬು ಯಾವತ್ತಿದ್ರು ನನ್ನವನೇ. ಅವನ್ನ ನಾನು ಪಡ್ಕೋತೀನಿ. ಯೋ 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 ಯೋ, ಮಳೆ ಜೊಯ್ ಅಂತ ಹುಯ್ದು ಬಿಟ್ಟಂಗಾಯ್ತು ನೋಡು. ಅದೇನು ಮಾತಾಡ್ತಾಳವ, ಎಲ್ಲ ಅವ್ರ ಅವನ ಥರನೇ ಬಾಯಿ. ನಾನು ಈ ಶ್ರೀವಲ್ಲಿನ ಏನೋ ಅನ್ಕೊಂಡಿದ್ದೆ, ಭಾಳ ಹೆಚ್ಕೊಂಡ್ಬಿಟ್ಟಿದ್ದಾಳೆ. ಮೇಡಮರೇ, ನೀವೇ ಬಂದ್ರೆ ಪರವಾಗಿಲ್ಲ ಕಾಂತಮ್ಮನವ್ರೆ. ನೀವು ನಿಜವಾಗ್ಲೂ ಬುದ್ಧಿ ಕಲ್ತಿದ್ದೀರೋ ಅಥವಾ ಬುದ್ಧಿ ಕಲ್ತಿರೋ ಥರ ನಾಟಕ ಆಡ್ತಿದ್ದೀರೋ ನನಗೆ ಗೊತ್ತಿಲ್ಲ. ಆದರೆ ನೀವೇನು ಮಾತಾಡಿದ್ರೋ ಅದರಿಂದ ನನಗಂತೂ ತುಂಬ ಖುಷಿ ಆಯಿತು. ಅಯ್ಯೋ, ಖುಷಿ ಆಯ್ತಾ ಮೇಡಮರೇ? ಇದಕ್ಕಿಂತ ನನಗೆ ಇನ್ಯಾವ ಭಾಗ್ಯ ಬೇಕು ಮೇಡಮರೇ? ನಿಮ್ಮನ್ನು ಖುಷಿ ಪಡಿಸೋದೇ ನನ್ನ ಕಾಯಕ. ಮೇಡಮರೇ, ನೀವು ಮಹಾರಾಣಿ, ನಾನು ನಿಮ್ಮ ಸೇವಕಿ. ನೀವು ಖುಷಿ ಪಡ್ತೀನಿ ಅಂದ್ರೆ ನಾನು ಭರತನಾಟ್ಯನೂ ಮಾಡ್ತೀನಿ, ಯಕ್ಷಗಾನನೂ ಮಾಡ್ತೀನಿ, ದೊಡ್ಡಾಟನೂ ಮಾಡ್ತೀನಿ, ಸಣ್ಣ ಆಟನೂ ಮಾಡ್ತೀನಿ. ಮೇಡವ್ರೆ, ಮಹಾರಾಣಿಯವ್ರಿಗೆ ಖುಷಿ ಆಯ್ತು ಅಂದ್ರೆ ಹಿಂದಿನ ಕಾಲದಲ್ಲೆಲ್ಲ ಹಿಂಗೆ ಕೊಳ್ಳಗಳದೋ ಬೆಳ್ಳಗಳದೋ ಏನೋ ತೆಗೆದುಬಿಟ್ಟು ಹಿಂಗೆ ಎಸಿತಿದ್ರಂತೆ. ನೀವು ಹಂಗೇನಾರ ಎಸಿತೀರಾ? ಸಾಕು ಸಾಕು, ಅಷ್ಟೊಂದು ಕನ್ಸು ಕಾಣ್ಬೇಡಿ. ನನಗಿನ್ನೂ ಅಷ್ಟೊಂದು ಖುಷಿ ಆಗಿಲ್ಲ. ಮೊದಲು ಮಾಡಿರೋ ತಪ್ಪುಗಳನ್ನು ಸರಿ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಈ ಮಹಾರಾಣಿಗೆ ಸೆರೆಮನೆಗೆ ಕಳ್ಸೋದಕ್ಕೂ ಗೊತ್ತು. ಅವ್ವ, ಜೀವ ಬಂದಂಗಾಯ್ತು. ಅಪ್ಪಿ ನಾನೇನಾದರೂ ಈ ಶ್ರೀವಲ್ಲಿ ಪರವಾಗಿ ಮಾತಾಡ್ಬಿಟ್ಟಿದ್ರೆ, ಅದನ್ನೇನಾದರೂ ಇವಮ್ಮ ಕೇಳಿಸ್ಕೊಂಡ್ಬಿಟ್ಟಿದ್ರೆ, ಇಷ್ಟೊತ್ತಿಗೆ ನಾನು ನನ್ನ ಮಗ ಕಂಬಿಯಿಂದ ಇರಬೇಕಾಗ್ತಿತ್ತು. ಏನೋ ಇತ್ತೀಚೆಗೆ ನನ್ನ ಅದೃಷ್ಟ ತುಂಬ ಕೈ ಹಿಡಿತಿದೆ. ಮೊನ್ನೆನೂ ತಪ್ಪಿಸಿದ್ಲು, ಇವತ್ತು ತಪ್ಪೋಯ್ತು. ದೇವ್ರೇ, ನೀನು ಕರುಣಾಮಯಿ ಕಣಪ್ಪ. ಬೇರೆಯವ್ರಿಗೆ ಅಂದ ಯಾರಿಗೆ? ನಮ್ಮ ಭಾವಂಗೆ ಸರ್. ಪಾರ್ಟಿ ಆಫೀಸಲ್ಲಿ ಅಥವಾ ನಿಮ್ಮ ಆಫೀಸಲ್ಲಿ ಯಾವ್ದಾನ ಕೆಲಸ ಇದ್ರೆ ಹೇಳಿ ಸರ್, ತುಂಬ ಅನುಕೂಲ ಆಗುತ್ತೆ. ನಿಮ್ಮ ಭಾವನ್ಗ ನಿನ್ನನ್ನು ಮಾಯನ ಇಟ್ಕೊಂಡಿರೋದೇ ಹೆಚ್ಚು. ಅದು ಲಲಿತಾದೇವಿ ಅಮ್ಮನವರಿಂದ ನಿನ್ನನ್ನು ಈ ಮಾಯನ ಇಟ್ಕೊಂಡಿದ್ದು. ಈಗ ನಿಮ್ಮ ಭಾವನೂ ಸೇರಿಸ್ಕೊಂಡು ಕೆಲಸ ಕೊಟ್ಟು ಅವನ್ನ ಬೇರೆ ಸಾಕ್ಬೇಕಾ? ಆಗಲ್ಲ. ಪ್ಲೀಸ್ ಹಂಗೆ ಹೇಳ್ಬೇಡಿ ಸರ್. ಅವ್ರಿಗೆ ಎಲ್ಲಿ ಹೋದ್ರೂ ಕೆಲಸ ಸಿಗ್ತಾ ಇಲ್ಲ, ಏನು ಮಾಡಿದ್ರು ಕೆಲಸ ಸಿಗ್ತಾ ಇಲ್ಲ. ಅದಕ್ಕೆ ಕೇಳ್ತಾ ಇರೋದು, ಒಂದು ಚಿಕ್ಕ ಕೆಲಸ, ಯಾವ ಕೆಲಸ ಆದರೂ ಪರವಾಗಿಲ್ಲ, ಅವ್ರು ನಿಷ್ಠೆಯಿಂದ ಮಾಡ್ತಾರೆ. ಪ್ಲೀಸ್ ಸರ್, ಇಲ್ಲ ಅಂತ ಹೇಳ್ಬೇಡಿ. ಇದೊಂದು ಉಪಕಾರ ಮಾಡಿಕೊಡಿ ಯಜಮಾನ್ರೆ, ಪ್ಲೀಸ್ ಸರ್. ಯಜಮಾನ್ರೆ ದಯವಿಟ್ಟು. ಇರ್ಲಿ ವೀರು, ಬಂದೆ ಅಕ್ಕ. ಏನಕ್ಕ? ವೀರು, ನಿನ್ನಿಂದ ನನಗೊಂದು ಸಹಾಯ ಆಗಬೇಕಾಗಿದೆ. ಯಾಕೆ ರಿಕ್ವೆಸ್ಟ್ ಮಾಡ್ತಾ ಇದೆಯಾ? ಆರ್ಡರ್ ಮಾಡು. ಏನು? ಹಾಗಲ್ಲ, ನಿನ್ನನ್ನು ಕೇಳಿದೆ, ನಾನೊಬ್ಬರಿಗೆ ಮಾತು ಕೊಟ್ಬಿಟ್ಟೆ. ಐ ಆಮ್ ಸೋ ಸಾರಿ, ನಾನು ನಿನ್ನನ್ನು ಕೇಳಲಿಲ್ಲ. ಎಲ್ಲ ವಿಷಯನೂ ನಾನು ಕೇಳೇ ನಿರ್ಧಾರ ತಗೋಬೇಕು ಅಂತ ರೂಲ್ಸ್ ಇಲ್ಲ. ನನಗೆ ಕೆಲಸ ಆದಮೇಲೆ ಹೇಳಿದ್ರೆ ಆಯಿತು. ಯಾಕೆ ಅಂದರೆ ನೀನು ಮಾಡೋದು ನಾನು ಒಳ್ಳೇದಕ್ಕೆ ಅಂತ ನನಗೆ ಗೊತ್ತು. ಅಲ್ಲ, ನಾನೊಬ್ಬರಿಗೆ ಕೆಲಸ ಕೊಡ್ತೀನಿ ಅಂತ
ಮಾತು ಕೊಟ್ಬಿಟ್ಟಿದ್ದೀನಿ. ಆದರೆ ನಾನು ನಿನ್ನನ್ನು ಕೇಳಲಿಲ್ಲ, ಅದಕ್ಕೆ ಒಂದ್ಸಲ ಕೇಳಿಬಿಡೋಣ ಅಂತ. ಕೆಲಸನ ಯಾರಿಗಕ್ಕ? ಅದು ಸುಬ್ಬು ಅವರ ಭಾವನಿಗೆ. ಪಾಪ ಮನೆ ಹೊರಗಡೆನೆ ಕೂತ್ಕೊಂಡು ಕಣ್ಣಲ್ಲಿ ನೀರು ಹಾಕೊಂಡು ಕಾಯ್ತಿದ್ದಾನೆ. ಇಷ್ಟಕ್ಕೂ ಮೋಸ ಮಾಡಿರೋದು ಶ್ರಾವಣಿ ಸುಬ್ಬು ತಾನೆ. ಅದಕ್ಕೆ ಇವನೇನು ಮಾಡೋಕ್ಕಾಗತ್ತೆ? ನೀನು ಆ ಹುಡುಗನ ನೋಡಿದ್ಯಾ? ನೋಡಿದ್ದೀನಿ. ನೋಡೋಕ್ಕೆ ಪಾಪ ಅಂತಾನೆ ಅನ್ನಿಸ್ತಿದ್ದಾನೆ. ಆದರೆ ಒಂದು ಸ್ವಲ್ಪ ಟ್ರೈನಿಂಗ್ ಕೊಟ್ಟರೆ ಅವನು ಎಲ್ಲ ಕೆಲಸನೂ ಮಾಡ್ತಾನೆ. ಹೇಗೂ ನನಗೆ ಕಂಪ್ನಿ ಕೆಲಸಕ್ಕೆ ಫೈಲ್ ಮ್ಯಾನೇಜ್ ಮಾಡೋದಕ್ಕೆಲ್ಲ ಒಬ್ರು ಬೇಕಲ್ವಾ? ಅಕ್ಕ, ನಾನು ಯಾವತ್ತಾದರೂ ನಿನ್ನ ಮಾತಿಗೆ ಇಲ್ಲ ಅಂತಂದಿದ್ದೀನ? ನನಗೆ ಸುಬ್ಬು ಮೇಲೆ ಕೋಪನೇ ಇರ್ಬೋದು, ಆದರೆ ಅವ್ರ ಮನೆಯವ್ರ ಮೇಲೆ ಮೊದಲಿತ್ತಲ್ಲ ಅಷ್ಟೇ ಗೌರವ ಇದೆ. ನೀನು ಅವನ್ನ ಕೆಲ್ಸಕ್ಕೆ ತಗೋ, ಏನೇ ಸಹಾಯ ಬೇಕಾದ್ರೂ ಮಾಡಿಸ್ಕೊ, ನಂದೇನು ಅಭ್ಯಂತರ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ವೀರು. ಆದರೆ ಒಂದು ವಿಷಯ, ನಾನು ಹೇಳಿ ಅವನಿಗೆ ಕೆಲಸ ಕೊಡಿಸ್ದೆ ಅಂತ ಆಗಬಾರ್ದು. ಅದು ನನಗೆ ತುಂಬ ಮುಜುಗರ ಆಗ್ಬಿಡುತ್ತೆ. ನೀನೇ ಕೆಲಸ ಕೊಟ್ಟಿದ್ದು ಅಂತ ಹೇಳ್ಬಿಡು. ಹಾಂ, ಎಷ್ಟು ದೊಡ್ಡ ಗುಣನಕ್ಕ ನಿಂದು. ಸರಿ, ನಾನಾಗೆ ಅವನಿಗೆ ಕೆಲಸ ಕೊಡಿಸಿದ್ರೆ ಸುಬ್ಬು ಕಿರಿಕಿರಿ ಮಾಡ್ತಿದ್ದ. ಆದರೆ ಈಗ ವೀರು ಕೆಲಸ ಕೊಡಿಸ್ತಿದ್ದಾನೆ ಅಂತ ಹೇಳಿ ಅವನನ್ನ ನನ್ನ ಹತ್ರ ಕೆಲ್ಸಕ್ಕೆ ಕಳಿಸ್ತಿದ್ದಾನೆ. ಸುಬ್ಬು ವೀರು ಮಾತಿಗೆ ಎದುರು ಮಾತಾಡೋದಿಲ್ಲ. ವೀರು ದೃಷ್ಟಿಯಲ್ಲಿ ಇದು ನನ್ನ ದೊಡ್ಡ ಗುಣ, ಆದರೆ ನನ್ನ ದೃಷ್ಟಿಯಲ್ಲಿ ಇದು ನನ್ನ ಚಾಲಾಕಿತನ. ಶ್ರೀವಲ್ಲಿ, ಇದ್ಯಾಕೆ ಮನೆ ಹೊರಗಡೆ ನಿಂತ್ಕೊಂಡು ಮಾತಾಡಬೇಕು? ಒಳಗಡೆನೆ ಬರ್ಬೋದಲ್ವಾ? ಅಕ್ಕ, ಈ ಮನೇಲಿರೋರು ಯಾರ ಮೇಲೂ ನನಗೆ ನಂಬಿಕೆನೇ ಇಲ್ಲ. ಎಲ್ಲರೂ ಒಂದೊಂದು ಥರ ಆಡ್ತಾರೆ, ಎಲ್ಲರೂ ಬದಲಾಗ್ಬಿಟ್ಟಿದಾರಕ್ಕ. ಅದಕ್ಕೆ ನಾನು ನಿಮ್ಮನ್ನ ಮನೆ ಹೊರಗಡೆ ಕರೆದು ಮಾತಾಡ್ತಿರೋದು. ನೋಡಿ, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಮುಖ್ಯವಾದ ವಿಷಯನಾ? ಏನದು? ಅಷ್ಟಕ್ಕೂ ಈಗ ಬದಲಾಗಿರೋರು ಯಾರು? ನಿನಗೆ ಅಮ್ಮನ ಬಗ್ಗೆ ಇನ್ನೂ ಅನುಮಾನನಾ? ಅಯ್ಯೋ ಅಕ್ಕ, ನಾನು ಅವ್ರ ಬಗ್ಗೆ ಮಾತಾಡಕ್ ಬಂದಿಲ್ಲ. ನಾನು ಮಾತಾಡಕ್ ಬಂದಿರೋದು ನಿಮ್ಮ ಅತ್ತೆ ಬಗ್ಗೆ. ಅವರು ತುಂಬಾ ಬದಲಾಗಿದ್ದಾರೆ. ಅವರು ಶ್ರಾವಣಿನ ಒಪ್ಕೊಂಡಿದ್ದಾರೆ. ಶ್ರಾವಣಿ ಗ್ರೇಟು, ಅವಳು ಈ ಮನೆಗೆ ತಕ್ಕನಾದ ಸೊಸೆ ಅಂತ ಹೇಳಿದ್ರು, ಗೊತ್ತಾ? ಏನು? ನಮ್ಮತ್ತೆ ಹಾಗೆಲ್ಲ ಮಾತಾಡಿದ್ರ? ಇಲ್ಲ ಶ್ರೀವಲ್ಲಿ, ಏನ್ ಮಾತಾಡ್ತಿದ್ಯಾ ನೀನು? ಅವ್ರು ಆ ರೀತಿ ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ. ನೀನು ತಪ್ಪು ತಿಳ್ಕೊಂಡಿದ್ಯಾ. ಅಕ್ಕ, ತಪ್ಪಾಗಿ ತಿಳ್ಕೊಳಕ್ಕೆ ಏನಿದೆ? ಅವರೇ ನನ್ನ ಹತ್ರ ನೇರವಾಗಿ ಹೇಳಿದ್ರು, ಗೊತ್ತಾ? ಈ ಶ್ರಾವಣಿ ಸುಬ್ರಹ್ಮಣ್ಯ ಇಬ್ರು ಗಂಡ ಹೆಂಡ್ತಿರು. ಶ್ರಾವಣಿ ಮೇಡಮ್ ಅವರು ನಮ್ಮ ಮನೆಗೆ ಸೇರೊತ್ತು ಬಲಗಾಲಿಟ್ಟು ಮನೆ ಒಳಗೆ ಬಂದಿರೋರು. ಅವರೇ ಈ ಮನೆ ಸೊಸೆ, ಅವರು ಈ ಮನೆ ದೇವತೆ. ದೇವತೆಗೆ ಮೋಸ ಮಾಡಿ ಬದುಕಾಗತ್ತೇನೆ? ಶ್ರೀವಲ್ಲಿ, ನಂಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಅತ್ತೆ ಈ ರೀತಿ ಎಲ್ಲ ಮಾತಾಡಿದ್ರ? ಹೌದು ಅಕ್ಕ, ಆ ಶ್ರಾವಣಿ ಸಾಮಾನ್ಯದವಳಲ್ಲ. ಅವಳು ಮಾಟಗಾತಿ. ಅವಳ ಮಾತಿಗೆ ಯಾರು ಬೇಕಾದ್ರೂ ಮರಳಾಗ್ತಾರಕ್ಕ. ಅವಳ ಕಡೆ ಬಾಳ್ತಿದ್ದಾರೆ, ಎಲ್ರೂ ಬದಲಾಗ್ತಿದ್ದಾರೆ. ಇಲ್ಲ ಶ್ರೀವಲ್ಲಿ, ಹಾಗೆಲ್ಲ ಏನು ಅನ್ಕೋಬೇಡ. ಅತ್ತೆ ಒಂಥರ ವಿಚಿತ್ರ ಸ್ವಭಾವದವರು. ಅಕಸ್ಮಾತ್ ಅವ್ರು ಬದಲಾದ್ರೂ ಆಗ್ಬೋದು, ಆದ್ರೆ ನಾನಾಗ್ಲಿ ಅಮ್ಮ ಆಗ್ಲಿ ಯಾವ ಕಾರಣಕ್ಕೂ ಬದಲಾಗಲ್ಲ. ನಿನ್ಗೆ ಅಮ್ಮನ ಬಗ್ಗೆ ಇನ್ನೂ ಗೊತ್ತಿಲ್ಲ. ಆ ಶ್ರಾವಣಿನ ಕಂಡ್ರೆ ಅಮ್ಮ ಉರಿದು ಬೀಳ್ತಾರೆ. ಅವಳು ನೆರಳು ಕಂಡ್ರು ಅಮ್ಮನ್ಗೆ ಆಗೋದಿಲ್ಲ. ವಿಶಾಲು ವಿಶಾಲು ವಿಶಾಲು, ಧನಲಕ್ಷ್ಮಿ ಇನ್ನೂ ಕಾಣಿಸ್ತಾ ಇಲ್ಲ ಕಣೆ. ಶ್ರಾವಣಿ ಅಮ್ಮವ್ರಿಗೆ ನೀನು ಆಸೆ ಪಟ್ಟ ಹಾಗೆ ಕೈ ತುತ್ತು ತಿನ್ನಿಸ್ಬೋದು. ಹೌದಾ? ಸರಿ ಸರಿ ಶ್ರಾವಣಿ ಅಮ್ಮ ಬನ್ನಿ, ನಾನು ಇಷ್ಟೊಂದು ಪ್ರಕಾರವಾಗಿ ಇವತ್ತು ನಾನೇ ನಿಮಗೆ ಕೈ ತುತ್ತು ತಿನ್ನಿಸ್ತೀನಿ. ಬನ್ನಿ ಬನ್ನಿ. ಶ್ರಾವಣಿಯಮ್ಮ, ಇದು ನಿಮ್ಮ ಮನೆ. ಕದ್ದು ಮುಚ್ಚಿ ತಿನ್ನಿಸ್ತಾ ಇದ್ದೀವಿ ಅಂತ ಬೇಜಾರು ಮಾಡ್ಕೋಬೇಡಿ. ಪರವಾಗಿಲ್ಲ ಮಾವ, ಈ ಥರ ಕದ್ದು ಮುಚ್ಚಿ ತಿನ್ನೋದ್ರಲ್ಲಿ ಒಂಥರ ಖುಷಿ ಇದೆ. ಅದು ಅಲ್ಲದೆ ಅತ್ತೆ ಮೊದಲನೇ ಸಲ ತಿನ್ನಿಸ್ತಾ ಇದ್ದಾರೆ. ಇದಕ್ಕಿಂತ ಅದೃಷ್ಟ ಇನ್ನೇನಿದೆ ಹೇಳಿ? ನನ್ನ ಮುದ್ದು ಸೊಸೆಗೆ ನಾನು ಮೊದಲನೇ ಬಾರಿನೇ ತಿನ್ನಿಸ್ತಿರೋದು. ನನ್ನ ಪಾಲಿಗೂ ಇದು ಅದೃಷ್ಟನೇ. ಅನ್ನಿ
ಅಮ್ಮ ಯಾವ ಕಾರಣಕ್ಕೂ ಆ ಶ್ರಾವಣಿನ ಹತ್ರ ಸೇರ್ಸಲ್ಲ. ಅವಳನ್ನ ಕಂಡ್ರೆ ಬೆಂಕಿ ಬೆಂಕಿ ಕಾರ್ತಾರೆ ಗೊತ್ತಾ. ಅಯ್ಯೋ ಕೊಡ್ರಿ ಕೊಡ್ರಿ ನಾನು ನಿನಗೆ ಗ್ಯಾರಂಟಿ ಕೊಡ್ತೀನಿ, ಅಮ್ಮ ಆಗ್ಲಿ ನಾನಾಗ್ಲಿ ಯಾವ ಕಾರಣಕ್ಕೂ ಬದಲಾಗೋದಿಲ್ಲ. ನೀನ್ ಏನು ಯೋಚನೆ ಮಾಡಬೇಡ. ಅಮ್ಮ ಮತ್ತೆ ನಾನು ಯಾವಾಗ್ಲೂ ನಿನ್ ಪರವಾಗೇ ಇರ್ತೀವಿ, ಆಯ್ತಾ. ಅಮ್ಮನಿಗೆ ಶ್ರಾವಣಿನ ಕಂಡ್ರೆ ಇಷ್ಟನೇ ಇಲ್ಲ. ಆ ಶ್ರಾವಣಿ ಈ ಮನೇಲಿ ಇರೋವರೆಗೂ ನಮ್ಗೆ ಯಾರಿಗೂ ನೆಮ್ಮದಿನೇ ಇಲ್ಲ. ಅವಳನ್ನ ನಾನಾಗ್ಲಿ ಅಮ್ಮ ಆಗ್ಲಿ ಯಾವ ಕಾರಣಕ್ಕೂ ಸೊಸೆ ಅಂತ ಒಪ್ಕೊಳ್ಳೋದು ಇಲ್ಲ. ಹಬ್ಬ, ನನಗೆ ಇವಾಗ ಸಮಾಧಾನ ಆಯ್ತು. ಹಾಗಂತ ಅವಳನ್ನ ಮಾತ್ರ ನಾವು ಸುಮ್ಮನೆ ಬಿಡಬಾರ್ದು. ಅವಳು ಇತ್ತೀಚೆಗೆ ತುಂಬಾ ಮೆರೀತಿದ್ದಾಳೆ. ಅವಳ ಅಹಂಕಾರನ ಮುರಿದು ಅವಳಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು. ಸರಿಯಾಗಿ ಹೇಳಿದೆ ಶ್ರೀವಲ್ಲಿ. ನನ್ನ ಗಂಡ ಕೆಲಸ ಮಾಡ್ತೀನಿ ಅಂದ್ರೆ ಹೇಗೆಲ್ಲ ಮಾತಾಡ್ಬಿಟ್ಲು ಗೊತ್ತಾ. ಮಿನಿಸ್ಟ್ರ್ ಮನೇಲಿ ಕೆಲಸ ಕೊಡಿಸು ಅಂತ ನನ್ನ ಗಂಡ ಸುಬ್ಬು ಹತ್ರ ಮಾತಾಡ್ತಿದ್ರೆ ಇವಳು ಆಗಲ್ಲ ಅಂದ್ಬಿಟ್ಲು. ನಾವು ಉದ್ಧಾರ ಆಗೋದನ್ನ ಕಂಡು ಹೊಟ್ಟೆ ಉರಿ ಅವಳಿಗೆ. ನನ್ನ ಗಂಡನ್ಗೆ ಕೆಲಸ ಸಿಗ್ಲಿ, ಆಮೇಲೆ ನೋಡು ಅವಳನ್ನ ಹೇಗೆ ಆಟಾಡಿಸ್ತೀನಿ ಅಂತ. ಸುಬ್ಬು, ನಿಮ್ಮ ಭಾವನಿಗೆ ಕೆಲಸ ಕೊಡೋಕ್ಕೆ ನಾನು ಒಪ್ಪಿದ್ದೀನಿ. ಥ್ಯಾಂಕ್ಸ್ ಯಜಮಾನ್ರ, ತುಂಬ ಥ್ಯಾಂಕ್ಸ್. ನಿಮ್ಮಿಂದ ತುಂಬ ಉಪಕಾರ ಆಯಿತು. ಬೇರೆ ಯಾವುದೂ ಕೆಲಸ ಖಾಲಿ ಇಲ್ಲ, ಅಕ್ಕನಿಗೆ ಅಸಿಸ್ಟೆಂಟಾಗಿರೋಕ್ಕೆ ಹೇಳು. ಅವಳು ಹೇಳಿದ ಕೆಲಸ ಮಾಡ್ಕೊಂಡಿದ್ರೆ ಸಾಕು. ನಿಷ್ಠೆಯಿಂದ ಭಕ್ತಿಯಿಂದ ಕೆಲಸ ಮಾಡಬೇಕು. ನಾಳೆಯಿಂದನೇ ಬರೋಕ್ಕೆ ಹೇಳು. ಇರ್ಲಿ ಇರ್ಲಿ ಇರ್ಲಿ. ಸರ್, ನೀವು ನನ್ನ ಪಾಲಿನ ದೇವರು ಸರ್. ಈ ಜನ್ಮದಲ್ಲಿ ನಿಮ್ಮ ಋಣವನ್ನು ನಾನು ತೀರ್ಸಕ್ಕೆ ಆಗಲ್ಲ ಸರ್. ನೀವು ಕಾಲಲ್ಲಿ ತೋರಿಸಿದ ಕೆಲಸನ ತಲೆ ಮೇಲೆ ಹೊತ್ತುಕೊಂಡೇ ಮಾಡ್ತೀನಿ ಸರ್. ನೋಡಿ ಸುಂದರ, ಶ್ಯಾಮ ಸುಂದರ. ನೋಡಿ ಸುಂದರ ಅವರೇ, ನಮ್ಮ ಅಕ್ಕ ಈ ಮನೆ ದೇವತೆ ಇದ್ದ ಹಾಗೆ. ಅವಳು ಹೇಳಿದ ಕೆಲಸನ ನಿಷ್ಠೆಯಿಂದ ಭಕ್ತಿಯಿಂದ ಮಾಡಬೇಕು. ನಿಮ್ಮ ಸಂಬಳ ಅಕ್ಕನ ಹತ್ರ ಮಾತಾಡಿ ಹೇಳ್ತೀನಿ. ನಿಮಗೆ ಎಲ್ಲ ಸೌಲಭ್ಯನೂ ಸಿಗುತ್ತೆ. ಹೆಂಡತಿ ಮಕ್ಕಳು ಕೆಲಸ, ಪರ್ಸ್ನಲ್ ಲೈಫು ಪ್ರೊಫೆಷನಲ್ ಲೈಫು ಎಲ್ಲ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೋಬೇಕು. ಸರ್ ಆಯಿತು ಸರ್. ಸರ್, ಕಷ್ಟಪಟ್ಟು ದುಡಿತೀನಿ ಸರ್. ಕಷ್ಟಪಟ್ಟು ಸಂಸಾರ ಮಾಡ್ತೀನಿ ಸರ್. ಅಲ್ಲ, ಇಷ್ಟಪಟ್ಟು ಸಂಸಾರ ಮಾಡ್ತೀನಿ ಸರ್. ಕಷ್ಟಪಟ್ಟು ಅಲ್ಲ, ಇಷ್ಟಪಟ್ಟು. ಅಯ್ಯೋ, ಏನೋ ಒಂದು ಹೋಗಿ ಬಿಡಿ ಸರ್. ನೀವು ಹೇಳ್ದಂಗೆ ಕುಟುಂಬನ ಕೆಲಸನ ಎರಡನ್ನೂ ಕರೆಕ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತೀನಿ ಸರ್. ತುಂಬ ಉಪಕಾರ ಆಯಿತು ಯಜಮಾನ್ರೆ. ಥ್ಯಾಂಕ್ ಯು. ಆಲ್ ರೈಟ್, ನಾನು ಪಾರ್ಟಿ ಆಫೀಸ್ಗೆ ಹೋಗಬೇಕು. ಫೈಲ್ಸ್ ಎಲ್ಲ ರೆಡಿ ಮಾಡು. ಸುರೇಂದ್ರ, ಸ್ವಲ್ಪ ಬಾ. ಅವ ಮನೆಗೆ ಹೋಗಿರಿ, ನಾನು ಬರ್ತೀನಿ. ಅಯ್ಯೋ ಸುಬ್ಬು, ಕಂಗ್ರ್ಯಾಚುಲೇಷನ್ಸ್ ಕಣೋ ಕೆಲಸ ಕೊಡ್ತಿದ್ದಕ್ಕೆ. ಕಂಗ್ರ್ಯಾಚುಲೇಷನ್ಸ್ ನಿಮಗೆ ಭಾವ. ನಿಮಗೆ ಈ ಮನೇಲಿ ಕೆಲಸ ಸಿಕ್ಕಿರೋದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಆದರೆ ಈ ಮನೆ ನನಗೆ ದೇವಸ್ಥಾನ ಇದ್ದಂಗೆ. ಇಲ್ಲಿ ನಿಷ್ಠೆ, ನಿಯತ್ತು, ಪ್ರಾಮಾಣಿಕತೆಗೆ ತುಂಬ ಬೆಲೆ ಸಿಗುತ್ತೆ. ನೀವು ಉಳಿಸ್ಕೊಂಡು ಹೋಗ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಖಂಡಿತ ಖಂಡಿತ ಸುಬ್ಬು. ನಿಷ್ಠೆ ಪ್ರಾಮಾಣಿಕತೆಗೆ ಅದೇನೋ ಹೇಳ್ತಾರಲ್ಲ ನಿಯತ್ತು, ಅದಕ್ಕೆ ಈ ನಾಯಿ ಅನ್ನೋದ್ರ ಬದಲಾಗಿ ಸುಂದರ ಅಂತಿನ ಮೇಲೆ ಎಲ್ಲ ಹೇಳಬೇಕು. ಆಗ ನಾನು ಕೆಲಸ ಮಾಡಿ ತೋರಿಸ್ತೀನಿ, ನೋಡ್ತಾ ಇರು. ಸರಿ ಬಾಬಾ, ನೀವು ಮನೆಗೆ ಹೋಗಿರಿ, ನಂಗೆ ಕೆಲಸ ಇದೆ. ಅಂತೂ ಇಂತೂ ಮಿನಿಸ್ಟ್ರ್ ಮನೆಯಲ್ಲಿ ಕೆಲಸ ಆಗಿಟ್ಟಿಸ್ಕೊಂಡೆ. ಅರಮನೆ ಅಂತಹ ಮನೆನ ದೂರದಿಂದ ನೋಡದೆ ಅದೃಷ್ಟ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ
ಈ ಮನೇಲೇ ಕೆಲಸ ಮಾಡೋ ಭಾಗ್ಯ ಸಿಕ್ಕಿದೆ. ಮೇಡಮ್, ಇನ್ನು ಮುಂದೆ ನೀವೇ ನನಗೆ ಬಾಸು ಮೇಡಮ್. ನೀವು ಹೇಳಿದ ಕೆಲಸ ನಾನು ಚಾಚೂ ತಪ್ಪದೆ ಚೂರು ತಪ್ಪಾಗದೆ ಇರೋ ಹಾಗೆ ಚೆನ್ನಾಗಿ ಮಾಡ್ತೀನಿ ಮೇಡಮ್. ಇಷ್ಟಕ್ಕೂ ನಿನಗೆ ಕೆಲಸ ಕೊಡ್ಸಿದ್ ಯಾರು ಅಂತ ಅನ್ಕೊಂಡಿದ್ಯಾ? ಹಾ, ನಾನಿಲ್ಲ ಅಂದಿದ್ರೆ ನಿನಗೆ ಕೆಲಸನೂ ಸಿಗ್ತಿರ್ಲಿಲ್ಲ, ನಿನ್ನ ಇಷ್ಟೊತ್ತಿಗೆ ಇರಿಸ್ಕೊತಾನೂ ಇರಲಿಲ್ಲ. ಅದೇ 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 ಅನ್ಕೊಂಡೆ ನೋಡಿ ಮೇಡಮ್. ನನಗೆ ಕೆಲಸ ಸಿಕ್ಕೋದು ಕಾರಣ ಈ ದೇವತೆಯ ಕೃಪಾ ಕಟಾಕ್ಷ ನನ್ನ ಮೇಲೆ ನಿಲ್ಬೇಕು, ಅದಕ್ಕೆ ಸಿಕ್ಕಿದೆ ಅಂತ ಆಗಲೇ ಅನ್ಕೊಂಡೆ ಮೇಡಮ್. ಮೇಡಮ್, ದಾರಿ ಮಧ್ಯದಲ್ಲಿ ಸಿಕ್ಕಿ ನನ್ನ ಬದುಕಿಗೆ ನೀವೊಂದು ದಾರಿ ತೋರಿಸ್ಬಿಟ್ರೆ ಮೇಡಮ್. ನಿಮ್ಮಿಂದಾಗಿ ನನ್ನ ಬಾಳು ಬೆಲ್ಲಕ್ಕಾಯಿತು. ಅಷ್ಟೆಲ್ಲ ಏನು ಬೇಕಾಗಿಲ್ಲ. ನಾನು ನಿನ್ನ ಬದುಕಿಗೆ ದಾರಿ ತೋರಿಸಿದ್ದೀನಿ ಅಂದಮೇಲೆ ನೀನು ಯಾರಿಗೆ ನಿಯತ್ತಾಗಿರ್ಬೇಕು? ಇನ್ಯಾರಿಗೆ ಮೇಡಮ್? ನನಗೆ ವರ ಕೊಟ್ಟ ದೇವತೆಗೆ ಮೇಡಮ್. ನೋಡ್ತಾ ಇರಿ, ನಿಮಗೆ ಅಂತ ಒಂದು ದೇವಸ್ಥಾನ ಕಟ್ಟಿಸಿ ಅಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗಿ ಕೂರಿಸಿ ಗಂಟೆ ಹೊಡೆದು 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 ಪೂಜೆ ಮಾಡಿ ಬರೀ ಕೈಯೆಲ್ಲ ಕರ್ಪೂರ ಹಚ್ಚಿ ಆರತಿ ಮಾಡಿಬಿಡ್ತೀನಿ ಮೇಡಮ್. ಈ ಜೀವ ಇರೋವರೆಗೂ ಮೇಡಮ್ ನಿಯತ್ತು ಅನ್ನೋದು ನಿಮಗೇನೆ ಮೇಡಮ್. ನೀವು ಹೇಳೋ ಮಾತೆ ನನಗೆ ವೇದವಾಕ್ಯ, ನೀವು ಹೇಳೋ ಕಾಯಕನೇ ನನಗೆ ಕೈಲಾಸ ಮೇಡಮ್. ಸರಿ ಸರಿ ಸರಿ, ವೆರಿ ಗುಡ್. ಇನ್ಮೇಲೆ ನೀನು ನನಗೆ ಅಸಿಸ್ಟೆಂಟ್. ಓಕೆ? ಓಕೆ ಮೇಡಮ್. ಅಡ್ವಾನ್ಸ್ ತಗೋ. ಅಡ್ವಾನ್ಸ್ ಇಷ್ಟೊಂದು ಸುಂದರ, ನಿನ್ನ ಲಕ್ಕಿ ಬದಲಾಯ್ತಲ್ಲೋ ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಅಂದಾಗೆ ನಾನು ಕೆಲಸಕ್ಕೆ ನಾಳೆಯಿಂದ ಬಾ. ಏನ್ ಕೆಲಸ ಮಾಡಬೇಕು ಅಂತ ನಾನು ಹೇಳಿ, ಸರಿನಾ? ಥ್ಯಾಂಕ್ ಯು ಮೇಡಮ್. ವಿಜಯಾಂಬಿಕಾ ಮೇಡಮ್ಗೆ ವಿಜಯೀ ಭವ. ಯಾರು ಕೇಳಿಸ್ಕೊಂಡಿಲ್ಲ ಮೇಡಮ್. ಥ್ಯಾಂಕ್ ಯು. ಇವನ್ನ ಇಟ್ಕೊಂಡು ಶ್ರಾವಣಿಗೆ ಒಂದು ಗತಿ ಕಾಣಿಸ್ತೀನಿ.